ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಒಬ್ಬ ಭ್ರಷ್ಟ ರಾಜಕಾರಣಿ, ಒಬ್ಬ ಕಳ್ಳ ರಾಜಕಾರಣಿಗೋಸ್ಕರ, ಒಬ್ಬ ದುರಹಂಕಾರಿ ರಾಜಕಾರಣಿಗೋಸ್ಕರ ತನ್ನ ಕುರ್ಚಿಯ ಕಾಲು ಇಂದಲ್ಲ ನಾಳೆ ಮುರ್ದೇ ಮುರಿಯುತ್ತೆ ಅಂತ ಗೊತ್ತಿದ್ರೂ ಕೂಡ ದರ್ಪದಿಂದ ಮೆರಿತಾ ಇರುವಂತಹ ರಾಜಕಾರಣಿಗೋಸ್ಕರ ಇಡೀ ರಾಜ್ಯವನ್ನ ತನ್ನ ಮನೆ ಆಸ್ತಿ ಅಂತ ರಾಜ್ಯವನ್ನ ಲೂಟಿ ಹೊಡ್ಕೊಂಡು ಕನ್ನಡಿಗರ ಬದುಕನ್ನ ಬೀದಿಗೆ ತಂದಿರುವಂತಹ ಕರ್ನಾಟಕ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಅಧಿಕಾರಕ್ಕೋಸ್ಕರ ಇವತ್ತು ಮತ್ತೊಬ್ಬ ದಕ್ಷ ಅಧಿಕಾರಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕ್ಷಕರು, 1 ತಿಂಗಳ ಹಿಂದೆ ಒಂದು ವಿಡಿಯೋ ಬಹಳ ವೈರಲ್ ಆಗ್ಬಿಡತ್ತೆ. ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಹಿರಿಯ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡೋದಕ್ಕೆ ಮುಂದಾಗ್ತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಯಾವನವನು ಎಸ್ ಪಿ ಈಗ ಆ ದುರಹಂಕಾರಿ ಸಿಎಂ ಸಿದ್ದರಾಮಯ್ಯನವರಿಂದ ಸಾರ್ವಜನಿಕವಾಗಿ ಅವಮಾನಕ್ಕೆ ಒಳಗಾಗಿದ್ದಂತಹ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಬರಮಣ್ಣಿ ಅವರು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ನಿಜಕ್ಕೂ ಬಹಳ ನೋವಾಗುತ್ತೆ. ಇನ್ನು ಅದೆಷ್ಟು ಜನ ಪ್ರಾಮಾಣಿಕ ಅಧಿಕಾರಿಗಳನ್ನ ನಿಮ್ಮ ಅಧಿಕಾರಕ್ಕೋಸ್ಕರ ಬಲಿ ತಗೊಳ್ತೀರ ದುರಹಂಕಾರಿ ಮುಖ್ಯಮಂತ್ರಿಗಳೇ? ಕಾಲ್ ತುಳಿತಾ ಇದಾಗ್ಲೂ ಕೂಡ ಅದನ್ನ ಪೊಲೀಸರ ತಲೆಗೆ ಕಟ್ಟಿದ್ರಿ. ಮೋಡ ಹಗರಣ, ಯಾವುದೇ ಹಗರಣ ಬರ್ಲಿ ಅಧಿಕಾರಿಗಳ ತಲೆಗೆ ಕಟ್ಟಿ ಬಿಡ್ತೀರಾ. ಎಂಥದ್ದೇ ವಿಚಾರ ಬರ್ಲಿ ನೀವು ತಪ್ಪಿಸ್ಕೊಂಡು ಬಿಡ್ತೀರಾ. ನಿಮ್ಮ ಅಧಿಕಾರಕ್ಕೋಸ್ಕರ ಯಾಕೆ ಬೇರೆಯವರನ್ನ ಬಲಿ ಕೊಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ವೀಕ್ಷಕರೇ, ನಾರಾಯಣ ಬರಮಣ್ಣಿ ಅವರಿವತ್ತು ಮುಖ್ಯಮಂತ್ರಿಗಳಿಂದ ಸಾರ್ವಜನಿಕವಾಗಿ ಆದಂತಹ ಆ ನೋವು, ಆ ಅವಮಾನ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಆ ನೋವು, ಅವಮಾನ, ದಬ್ಬಾಳಿಕೆ ಅನುಭವಿಸ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳ ಪರವಾಗಿ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಬರೆದು ತಮ್ಮ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅವರ ಪತ್ರದ ಒಂದಷ್ಟು ಅಂಶಗಳನ್ನು ಓದ್ತೀನಿ ನೋಡಿ. ಪೊಲೀಸ್ ಇಲಾಖೆ ನಾನು ಬಹಳ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಂತಹ ಕೆಲಸ. ಏಪ್ರಿಲ್ 28ನೇ ತಾರೀಕು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಭಾಷಣ ಆಗ್ತಾ ಇತ್ತು. ನನ್ನ ಉಸ್ತುವಾರಿ ಸ್ಟೇಜ್ದಾಗಿತ್ತು. ಸ್ಟೇಜ್ ಭದ್ರತೆಯ ಜವಾಬ್ದಾರಿ ನನ್ನದಾಗಿತ್ತು. ಆದ್ರೆ ಸಿಎಂ ಅವರ ಭಾಷಣದ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಬಂದು ಅಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೋಪಗೊಳ್ಳುತ್ತಾರೆ. ಯಾವನೋ ಅವನು SP ಬಾರಯ್ಯ ಇಲ್ಲಿ ಅಂತ ಜೋರಾಗಿ ಗದರಿದಾಗ ಅಲ್ಲಿ ಹತ್ರದಲ್ಲಿ ಬೇರೆ ಯಾರು ಇರಲಿಲ್ಲ. ಇದ್ದಂಥದ್ದು ನಾನು. ಹಾಗಾಗಿ ನಾನೇ ಹೋದೆ. ಬಹಳ ವಿನಮ್ರತೆಯಿಂದ ನಿಂತೆ ಅಲ್ಲಿ ಹೋಗಿ. ಆದ್ರೆ ಮುಖ್ಯಮಂತ್ರಿಗಳು ಸೀದಾ ನನ್ನ ಮೇಲೆ ಕೈ ಎತ್ತ ಬಿಟ್ರು. ನಾನು ಕೂಡ್ಲೆ ಒಂದು ಹೆಜ್ಜೆ ಹಿಂದೆ ಹೋಗ್ಬಿಟ್ಟೆ. ಇಲ್ಲ ಅಂದ್ರೆ ಅವತ್ತು ಸಾರ್ವಜನಿಕವಾಗಿ ನನಗೆ ಕಪಾಳ ಮೋಕ್ಷ ಆಗ್ತಾ ಇತ್ತು. ಅವತ್ತು ಕಪಾಳ ಮೋಕ್ಷದಿಂದ ಏನೋ ನಾನು ತಪ್ಪಿಸ್ಕೊಂಡೆ. ಆದ್ರೆ ಆ ಸಾರ್ವಜನಿಕ ಅವಮಾನ, ಅದರಿಂದ ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅವತ್ತು ನೀವು ಮಾಡಿದ ತಪ್ಪು ಅಂತ ಅಲ್ಲೇ ಹೇಳೋಣ ಅಂತ ಅಂದುಕೊಂಡೆ. ಆದ್ರೆ ಎಲ್ಲರ ಮುಂದೆ ಹೇಳಿ ಅವರ ಪದವಿಗೆ ಚ್ಯುತಿ ಬರೋದು ಬೇಡ ಅಂತ ಸುಮ್ಮನಾಗಬಿಟ್ಟೆ. ಮನೆಗೆ ಬಂದ್ರೆ ಸ್ಮಶಾನ ಮೌನ. ಯಾರಿಗೂ ಉತ್ತರಿಸಲಾಗದಂತಹ ಪರಿಸ್ಥಿತಿ ನಮ್ಮದು. ಇಷ್ಟೆಲ್ಲ ಆದ್ರೂ ನನಗೆ ಸಂತೈಸೋದಕ್ಕೆ ಯಾರೂ ಬರಲಿಲ್ಲ. ಯಾವ ಹಿರಿಯ ಅಧಿಕಾರಿಗಳು ಕೂಡ ಕೇಳಲೂ ಇಲ್ಲ, ನನಗೆ ಸಂತೈಸೋದಕ್ಕೆ ಬರಲೂ ಇಲ್ಲ. ಆದ್ರೂ ಕೊನೆಗೆ ಧೈರ್ಯ ಮಾಡಿಕೊಂಡು ಕೆಲಸಕ್ಕೆ ಹಾಜರಾದ್ರೆ, ಅಯ್ಯೋ ಸರ್, ನಿಮಗೆ ಹಿಂಗಾದ್ರೆ ನಮ್ಮಂತಹ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಜನರು ಅಳುತ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ.
ಮೀಟಿಂಗ್ ಹೋದ್ರೆ ಅಲ್ಲೂ ಇದೇ ವಿಚಾರಗಳ ಪ್ರಸ್ತಾಪ, ಎಲ್ಲೂ ಹೋದ್ರೂ ಇದೇ ವಿಚಾರ ಪ್ರಸ್ತಾಪ. ಪ್ರತಿದಿನ ನಾನು ಸಮವಸ್ತ್ರ ಧರಿಸಬೇಕಾದ್ರೆ ಅಯ್ಯೋ ನಾನು ಮಾಡಿದಂತಹ ತಪ್ಪಿಗೆ ಅವಮಾನಕ್ಕೆ ಒಳಗಾದ್ನಲ್ಲ ಅಂತ ಕಾಡ್ತಾ ಇರುತ್ತೆ ನನಗೆ ಪ್ರತಿದಿನ. ಸುಮಾರು 31 ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಮಾಜದಲ್ಲಿ ಗೌರವವನ್ನು ಕೊಡುವಂತಹ ಈ ಯೂನಿಫಾರ್ಮ್ ಜೊತೆ ನನಗೆ ನನ್ನ ತಾಯಿ ಜೊತೆ ಇರುವಷ್ಟು ಭಾವನಾತ್ಮಕ ಸಂಬಂಧ ಇದೆ. ಇನ್ನೂ ಬಹಳಷ್ಟು ವಿಚಾರವನ್ನ ಬರೆದಿದ್ದಾರೆ ಅದರಲ್ಲಿ. ಸರ್ಕಾರವನ್ನ ಪ್ರತಿನಿಧಿಸುವಂತಹ ಯಾವುದೇ ನೌಕರರಿಗಾದ್ರೂ ಬಹಳಷ್ಟು ಸವಾಲುಗಳಿರುತ್ತವೆ. ಆದ್ರೂ ಅವೆಲ್ಲವನ್ನ ಬದಿಗೊತ್ತಿ ನಾವು ನಮ್ಮ ಕೆಲಸವನ್ನ ನಿಯತ್ತಿನಿಂದ ಮಾಡ್ತಾ ಇರ್ತೀವಿ. ನಿಯತ್ತಿನಿಂದ. ಇವತ್ತು ರಾಜ್ಯದ ಸಮವಸ್ತ್ರ ಧರಿಸುವಂತಹ ಕೆಳಸ್ತರದ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ, ಇದು ಸಮಸ್ತ ಸರ್ಕಾರಿ ನೌಕರರ ಅಳಲು. ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದ ಹಾಗೆ ಮಾನಸಿಕವಾಗಿ ಕುಗ್ಗಿ ಮನೋವೇದನೆಯಿಂದ ಮನೋವ್ಯಾಕುಲತೆ ಒಳಗಾಗಿದ್ದೇವೆ. ಸಾರ್ವಜನಿಕ ವೇದಿಕೆಯ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯಿಂದ ನಾನು ಮಾಡದೇ ಇರುವಂತಹ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡಂತಹ ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯರು ಇದನ್ನ ಅಂಗೀಕರಿಸಬೇಕಾಗಿ ವಿನಂತಿ. ಈ ಪತ್ರ ನಿಮಗೆ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಆರಂಭದಿಂದ ಕೊನೆ ತನಕ ಒಂದು ಬಾರಿ ಓದ್ ನೋಡಿ. ಕಣ್ಣಲ್ಲಿ ನೀರು ಬರುತ್ತೆ. ಮಾಡದೇ ಇರುವಂತಹ ತಪ್ಪಿಗೋಸ್ಕರ ಅವರು ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಒಬ್ರು ಕಷ್ಟಪಟ್ಟು ಓದಿ ದಕ್ಕಿಸ್ಕೊಂಡಂತಹ ಕೆಲಸ ಇದು. ಇಂತಹ ಅಯೋಗ್ಯ ಮುಖ್ಯಮಂತ್ರಿಯಿಂದ ಅವಮಾನಕ್ಕೆ ಒಳಗಾಗ್ತಾರೆ ಅಂತ ಹೇಳಿದ್ರೆ ಎಂತಹ ಪರಿಸ್ಥಿತಿ ಇದು. ಅವತ್ತು ಡಿವೈಎಸ್ಪಿ ಗಣಪತಿ ಅವರ ಆತ್ಮಹತ್ಯೆ ಆಗುತ್ತೆ. ಇವತ್ತು ನಾರಾಯಣ ಬರಮಣ್ಣಿ ಅವರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅವಮಾನಕ್ಕೆ ಒಳಗಾಗಿ. ಏನ್ ಹೇಳ್ತೀರಾ ಇದಕ್ಕೆ? ಕೂಗಿ ಈಗ ನಿಮ್ಮ ಸಿದ್ದಣ್ಣನವರಿಗೆ ಜೈಕಾರವನ್ನ ಹಾಕಿ. ಈಗ ಇವರ ಆಡಳಿತದಲ್ಲಿ ಅಧಿಕಾರಿಗಳು ಇವ್ರು ಏನ್ ಹೇಳ್ತಾರೋ ಅದಕ್ಕೆ ಕೈ ಕಟ್ಕೊಂಡು ಓಕೆ ಸರ್, ಎಸ್ ಸರ್, ಯು ಆರ್ ರೈಟ್ ಸರ್, ನೀವು ಹೇಳಿದ್ದೇ ಸರಿ ಸರ್ ಅಂತ ಅವ್ರು ಏನು ಹೇಳ್ತಾರೋ ಅದನ್ನ ಹೇಳಿಸ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ಅಲ್ವಾ? ವೀಕ್ಷಕರೇ, ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ. ಒಬ್ಬ ದಕ್ಷ ಅಧಿಕಾರಿ ತಪ್ಪೇ ಮಾಡದೆ ಮರ್ಯಾದೆಗೆ ಅಂಜಿವತ್ತು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದಾರೆ. ಆದರೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಯೋಜನೆ ಹಗರಣ, ಹೀಗೆ ನೂರಾರು ಕರ್ಮಕಾಂಡಗಳು, ನೂರಾರು ಹಗರಣಗಳು, ನೂರಾರು ಭ್ರಷ್ಟಾಚಾರಗಳು ದಿನ ಬೆಳಗಾದ್ರೆ ಹೊರಗೆ ಬರ್ತಾನೆ ಇದೆ. ಅದ್ರದ್ದು ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ಳದೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದವರ ಹಾಗೆ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳಬೇಕು ನೀವೇ ಹೇಳಿ. ಆರಾಮಾಗಿದ್ದಾರೆ ಅಧಿಕಾರವನ್ನು ನಡೆಸಿಕೊಂಡು. ನಮ್ಮಂತಹ ಸಾಮಾನ್ಯರು ಇರುವಂತಹ ವಿಚಾರವನ್ನ ಮಾತನಾಡಿದ್ರು ಬಾಯಿ ಮುಚ್ಚಿಸೋದಕ್ಕೆ FIR ಹಾಕಿ ಕೊಡಬಾರ್ದ ಕಷ್ಟವನ್ನ ಕೊಡ್ತಾರೆ. ಅದೇ ಇವರುಗಳು ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಅಧಿಕಾರದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಎಷ್ಟೇ ದೊಡ್ಡ ಹಗರಣ ಆಗಲಿ ಇವರಿಗೆ ಯಾವ ಶಿಕ್ಷೆನೂ ಆಗಲ್ಲ. ಅವರ ಅಧಿಕಾರದ ಪವರನ್ನ ಬಳಸ್ಕೊಂಡು ಆರಾಮಾಗೇ ಇರ್ತಾರೆ. ಯಾವ ನ್ಯಾಯ ಇದು? ಇಂತಹ ಅನ್ಯಾಯವನ್ನ ನೋಡ್ದಕ್ಕ ನಾವು ಇವರಿಗೆ ಓಟನ್ನ ಹಾಕೋದು? ಇಂತಹ ಅನ್ಯಾಯವನ್ನ ನೋಡ್ದಕ್ಕ ನಾವು ಇವರುಗಳಿಗೆ ಅಧಿಕಾರವನ್ನ ಕೊಡೋದು? ಪ್ರಶ್ನೆ ಮಾಡಬೇಕು. ಇದನ್ನ ನಾನು ಹೇಳ್ತೀನಿ, ಪ್ರತಿ ಒಬ್ರು ಕೂಡ ಪ್ರಶ್ನೆ ಮಾಡಲೇಬೇಕು. ಇಂತಹ ಭ್ರಷ್ಟರ ಕೈಯಲ್ಲಿ ಆಳಿಸ್ಕೊಳ್ಳೋದಕ್ಕೆ ನಮಗೆ ಯಾವ ಹಣೆ ಬರಹರಿ?
ನಮ್ಮದೇ ತೆರಿಗೆ ಹಣವನ್ನು ನುಂಗಿ ನೀರು ಕುಡಿದು ಅಭಿವೃದ್ಧಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಇವರುಗಳಿಗೆ. ಇವರು ನಮ್ಮವರನ್ನೇ ತುಳಿತಾ ಇದ್ದಾರೆ, ನಮ್ಮವರನ್ನೇ ಕಾಲು ಕಸಕ್ಕಿಂತ ಕಡೆಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವದು ಹೆಂಗೆ ನೋಡ್ಕೊಂಡು ಸುಮ್ಮನೆ ಕೂರೋಣ ನೀವೇ ಹೇಳಿ. ಸ್ವಾಭಿಮಾನಿ ಕನ್ನಡಿಗರು ನಾವು, ಪ್ರಶ್ನೆ ಮಾಡಲೇಬೇಕು. ಏನ್ ಅಧಿಕಾರ ಕೈಗೆ ಸಿಕ್ಕಿಬಿಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಾನಾ? ನಾರಾಯಣ ಬರಮಣ್ಣಿ ಎಸ್ಪಿ ಧಾರವಾಡ ಇವರಿವತ್ತು ಸ್ವಯಂ ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರೇ ನೇರ ಹೊಣೆ. ಮೊದಲಿಗೆ ಸರ್ ನಾವು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀವಿ, ಇಡೀ ರಾಜ್ಯ ನಿಮ್ಮ ಜೊತೆಗೆ ನಿಲ್ಲುತ್ತೆ. ನಿಮ್ಮ ಸ್ವಯಂ ನಿವೃತ್ತಿಯನ್ನು ನಿಜವಾಗ್ಲೂ ನಮ್ಮಿಂದ ಸ್ವೀಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಇಡೀ ಕರ್ನಾಟಕ ಜನತೆ ಕೇಳ್ತಾ ಇದೆ, ಅವರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನೆಗೆ ನಡಿಬೇಕು ಮೊದಲು. ಹೇಳಿ ಸಿದ್ದರಾಮಯ್ಯನವರೇ, ಯಾವಾಗ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳ್ತೀರಾ ದಯವಿಟ್ಟು ತಿಳಿಸಿ ನಮಗೆ. ಯಾವಾಗ ಕೇಳ್ತೀರಾ? ಇಂತಹ ನಾಚಿಕೆಗೆಟ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.